ನಾಗರ ಪಂಚಮಿ ನಾಗದೇವನ ಆರಾಧನೆಯ ಪವಿತ್ರ ದಿನದ ಪ್ರಯುಕ್ತ ಈ ದಿನ ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಪ್ರಸಿದ್ಧ ನಾಗಲಮುದ್ದಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರಿದವು. ಹುತ್ತಕ್ಕೆ ಪೂಜೆ ಸಲ್ಲಿಸಿ ಹಾಲೆರೆದು ದೇವಿಗೆ ನಮಸ್ಕರಿಸಿದರೆ ತಮ್ಮ ಇಷ್ಟಾರ್ಥಗಳು ನೆರವೇರಿ ನಾಗದೋಷ ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿ ಇದೆ. ಇದೇ ನಂಬಿಕೆಯಿಂದ ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಪ್ರಸಿದ್ಧ ನಾಗಲಮುದ್ದಮ್ಮ ದೇವಾಲಯಕ್ಕೆ ನಾಗರ ಪಂಚಮಿ ದಿನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದರು. ನನ್ನ ಹೆಸರು ಸದಾಶಿವ ಭಟ್ ಅಂತ. ಇಲ್ಲಿ ಪ್ರಸಿದ್ಧವಾದಂತಹ ಅತ್ಯಂತ ಪ್ರಾಚೀನವಾದಂತಹ ನಾಗಲಮದ್ದಮ್ಮ ಹೇಳ್ತಕ್ಕಂಥ ಒಂದು ದೇವಸ್ಥಾನ ಬಹಳ ಪ್ರಸಿದ್ಧಿಯನ್ನು ಹೊಂದಿದೆ. ಭಕ್ತಜನರು ತಮ್ಮ ಕಷ್ಟಗಳನ್ನು ಹಂಚಿಕೊಳ್ಳೋಕ್ಕೋಸ್ಕರ ಮತ್ತು ಕಂಠದಿಂದ ಪರಿಹಾರಕ್ಕೋಸ್ಕರ ಈ ದೇವರಲ್ಲಿಗೆ ಬಂದು ನಾನಾ ರೀತಿಯಾದಂತಹ ಭಕ್ತಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಮತ್ತು ಬೆಳಗಿನಿಂದ ಬಂದು ಇಲ್ಲಿರತಕ್ಕಂತಹ ಹುತ್ತಗಳಿಗೂ ಮತ್ತು ನಾಗ ಕಲ್ಲಿನ ದೇವರುಗಳಿಗೂ ಕೂಡ ಹಾಲನ್ನು ಎರೆಯುವುದು, ಇದನ್ನು ತನಿ ಎರೆಯುವುದು ಅಂಥೇಳಿ ಕರೀತಾರೆ. ಕಾರಣ ಇಷ್ಟೇ, ಯಾರು ವಿವಾಹವಾಗಲಿಲ್ಲ ಅವರ ತಮ್ಮ ಮನಸ್ಸಿಗೆ ಬಂದಂತೆ ಪ್ರಾರ್ಥನೆ ಮಾಡಿಕೊಂಡು ನಮಗೆ ವಿವಾಹವಾಗಬೇಕು, ಅಲ್ಲದೆ ನಮಗೆ ಸಂತಾನವಿಲ್ಲದಿದ್ದರೆ ಆ ಸಂತಾನ ಭಾಗ್ಯ ಕೂಡ ಕರುಣಿಸಬೇಕು ಅಂಥೇಳಿ ಇಲ್ಲಿಗೆ ಬರ್ತಾರೆ. ಬಂದಂತಹ ಭಕ್ತರಿಗೆ ಈ ದೇವಿಯು ಆಶೀರ್ವಾದ ಮಾಡಿ ಸಕಲ ಇಷ್ಟಾರ್ಥಗಳನ್ನು ಕೊಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಬೆಳಗಿನ ಸಮಯದಿಂದ ಹಿಡಿದು ಸಾಯಂಕಾಲದವರೆಗೂ ಕೂಡ ನಿರಂತರವಾಗಿ ಪೂಜಾ ಕಾರ್ಯಕ್ರಮಗಳು ನಡೀತಾ ಬರ್ತಾವೆ. ಇವತ್ತಿನ ದಿನ ಏನು ಅಂತ ಕೇಳಿದ್ರೆ, ಇವತ್ತು ಶ್ರಾವಣ ಮಾಸದ ಪಂಚಮಿ ಅಂತ ಕರೀತಾರೆ. ಇವತ್ತಿನ ದಿವಸದಲ್ಲಿ ಎರಡು ವಿಶೇಷತೆ ಇದೆ. ಒಂದು ಗರುಡ ಪಂಚಮಿ, ಒಂದು ನಾಗಪಂಚಮಿ ಅಂತ ಹೇಳಿ. ಹಾಗಾಗಿ ಆ ನಾಗಪಂಚಮಿ ಆದ್ದರಿಂದಲೇ ಆ ನಾಗದೇವತೆಯನ್ನು ವಿಶೇಷವಾಗಿ ಪೂಜೆ ಮಾಡಿರತಕ್ಕಂತಹ ಇರುವುದರಿಂದ ಎಲ್ಲ ರೀತಿಯಾದಂತಹ ಕಷ್ಟಗಳು ಪರಿಹಾರವಾಗಿ ತಮ್ಮ ಮನಸ್ಸಿನ ಇಷ್ಟಾರ್ಥವನ್ನು ಭಕ್ತರು ಈಡೇರಿಸ್ತಾರೆ. ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಆ ದೇವಿಯು ತಮ್ಮ ಕೃಪಾಕಟಾಕ್ಷದಿಂದ ಎಲ್ಲ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕರುಣಿಸಲಿ ಅಂಥೇಳಿ ಮತ್ತೊಮ್ಮೆ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಈ ನಾಗಲಮುದ್ದಮ್ಮ ದೇವಿ ದೇವಸ್ಥಾನ ಮತ್ತು ನಾಗಲಿಂಗೇಶ್ವರ ಸ್ವಾಮಿ ಅಂತೇಳಿ ಇಲ್ಲಿ ಒಂದು 5 ವರ್ಷ ಆಯಿತು ಇಲ್ಲಿ ಪ್ರತಿಷ್ಠೆ ಮಾಡಿ. ಮುಂದ್ಗಡೆ ಈ ನಾಗಲಮುದ್ದಮ್ಮ ದೇವಸ್ಥಾನ ದಿವಂಗತ ಗೋವಿಂದಪ್ಪನವರು ಅಂಥೇಳಿ ಈ ಜಮೀನೆಲ್ಲ ಅವ್ರದ್ದೇ. ಅವರು ಸುಮಾರು ವರ್ಷಗಳೇ ಆಯಿತು ಈ ಭೂಮಿಯಲ್ಲೇನೋ ಒಂದು ಉಳುಮೆ ಮಾಡುವಾಗ ಒಂದು ದೇವಿಯ ಒಂದು ಸಿಕ್ಕಿರೋಂಥ ವಿಗ್ರಹ. ಅವರು ಆ ಒಂದು ಸ್ವಾರ್ಥದಿಂದ ಒಂದು ನಿಸ್ವಾರ್ಥದಿಂದ ಅವರು ಈ ಕಾರ್ಯಕ್ರಮ ಒಂದು ಭಾಳ ವರ್ಷದಿಂದ ಯಾರ ಹತ್ರನೂ ₹1 ಹಣ ಕಾಸು ಏನು ಇಸ್ಕೊಂಡಿರೋ ಅವರು ಒಂದು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇರೋಂಥ ವ್ಯಕ್ತಿ. ಮೊದಲು ಆ ವ್ಯಕ್ತಿ ಒಂದು ಯಾರ ಹತ್ರನೂ ಒಂದು ಹಣ ಕಾಸು ಏನು ಇಸ್ಕೊಂಡಿರ ಈ ಕಾರ್ಯಕ್ರಮ ಮಾಡಿಕೊಂಡು ಪ್ರತಿಷ್ಠೆ ಮಾಡಿಸಿ ದೇವಸ್ಥಾನ ಕಟ್ಟಿಸಿ ಸುಮಾರು 40-50 ವರ್ಷದಿಂದ ನಾಗಲಮುದ್ದಮ್ಮ ದೇವಿ ಒಂದು ಶಕ್ತಿ ದೇವತೆ. ಇವತ್ತು ನಾಗರ ಪಂಚಮಿ ಪ್ರಯುಕ್ತ ಎಲ್ಲ ಹೆಣ್ಣು ಮಕ್ಕಳು ಒಂದು ಹುತ್ತಕ್ಕೆ ಹಾಲೆರೆದು ಮತ್ತು ಆ ದೇವಿ ದರ್ಶನ ಪಡೆದು ಪ್ರಸಾದ ಪಡೆದು ಇವತ್ತೊಂದು ಸುಬ್ರಹ್ಮಣ್ಯ ಶಾಂತಿ ಮತ್ತು ಸರ್ಪ ಶಾಂತಿ ಮತ್ತು ಒಂದು ಚಂಡಿ ಪಾರಾಯಣ ಹೋಮ ಎಲ್ಲ ಇವತ್ತೊಂದು ಕಾರ್ಯಕ್ರಮ ಸುಮಾರು 5 ವರ್ಷದಿಂದ ಇದೇ ರೀತಿ ನೆರವೇರಿಸ್ಕೊಂಡು ಬರ್ತಾಯಿದ್ದೀವಿ. ಆ ದೇವಿ ಎಲ್ರಿಗೂ ಸುಖ ಸಂತೋಷ ನೆಮ್ಮದಿ ಆಯುಷ್ಯ ಆರೋಗ್ಯ ಕೊಟ್ಟು ಮಳೆ ಬೆಳೆಯಲ್ಲಿ ಬಂದು ಭಗವಂತ ಎಲ್ಲರಿಗೂ ಇಡೀ ಚಿಕ್ಕಬಳ್ಳಾಪುರ ಜನತೆ ಎಲ್ಲ ಇಡೀ ರಾಜ್ಯ ಒಳ್ಳೆಯದಾಗಲಿ ಅಂತ ಇನ್ನು ಹುತ್ತಕ್ಕೆ ಹಾಲೆರೆದು ಹೂವು ಕುಂಕುಮ ಅರ್ಪಿಸಿ ಭಕ್ತಿಯಿಂದ ಪೂಜೆ ಸಲ್ಲಿಸಿದ ಭಕ್ತರು ದೇವರಿಗೆ ನಮಸ್ಕರಿಸಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಪ್ರಾರ್ಥಿಸಿದರು. ನಾಗಲಮುದ್ದಮ್ಮ ದೇವಾಲಯದಲ್ಲಿ ಶಕ್ತಿ ದೇವತೆಯ ದರ್ಶನ ಪಡೆಯಲು ಭಕ್ತರು ಸಾಲಾಗಿ ನಿಂತಿದ್ದರು.
ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ತೀರ್ಥ ಪ್ರಸಾದ ಸ್ವೀಕರಿಸಿ ಪುನೀತರಾದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಹರಿ ಅಂತ. ನಾನು ಇಲ್ಲಿ ಇವತ್ತು ನಾಗಪಂಚಮಿ ಹಬ್ಬದ ಪ್ರಯುಕ್ತ ಇಲ್ಲಿ ಪೂಜೆ ಮಾಡಲಿಕ್ಕೆ ಬಂದಿದ್ದೇವೆ. ಇಲ್ಲಿ ಸುಮಾರು ತುಂಬ ಜನ ಬಂದು ಎಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಿದ್ದಾರೆ. ತುಂಬ ದಿವಸದಿಂದ ಇದು ಆಚಾರ ಎಲ್ಲ ನಡೀತಾ ಇದೆ. ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋದರೆ ಎಲ್ಲ ಅವ್ರು ಅಂದ್ಕೊಂಡಿರೋದೆಲ್ಲ ಆಗ್ತಿದೆ. ಸೊ ಎಲ್ಲರೂ ಬಂದು ಚೆನ್ನಾಗಿ ಎಲ್ಲ ಪೂಜೆ ನಡೀತಾ ಇದೆ. ತುಂಬ ಜನನೇ ಬರ್ತಿದ್ದಾರೆ. ಎಲ್ಲ ಭಕ್ತಾದಿಗಳು ಪ್ರಸಾದ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ. ಎಲ್ಲ ತುಂಬ ಅದ್ದೂರಿಯಾಗೆ ಮಾಡ್ತಿದ್ದಾರೆ. ಇದು ತುಂಬ ಹಳೆಯ ವರ್ಷದ ದೇವಸ್ಥಾನ ಆಗಿ ಕೆಲವು ಜನಕ್ಕೆ ಗೊತ್ತಿರಲ್ಲ, ಇವಾಗೆಲ್ಲ ತಿಳ್ಕೊಂಡು ಇದೆಲ್ಲ ಬರ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ ಇಲ್ಲಿ ಬಂದಿದ್ದಕ್ಕೆಲ್ಲನೂ. ಇಲ್ಲಿ ಹುತ್ತಕ್ಕೆಲ್ಲ ಪೂಜೆ ಮಾಡಿ ಎಲ್ಲನೂ ಇವಾಗ ಹಾಲು ಹಾಕಿ ಮತ್ತು ಇಲ್ಲಿ ದೇವಸ್ಥಾನಕ್ಕೆಲ್ಲ ಬಂದು ಇಲ್ಲಿ ಅಭಿಷೇಕ ಎಲ್ಲ ಇತ್ತು ಮತ್ತು ವಿಶೇಷ ಪೂಜೆ ಎಲ್ಲ ಇತ್ತು. ಎಲ್ಲ ಹೋಮ ಎಲ್ಲ ನಡೀತಾ ಇದೆ. ನಾವು ಅಂದ್ಕೊಂಡಿರೋದೆಲ್ಲ ಆಗುತ್ತೆ ಅಂತ ಇಲ್ಲ ಇದೆ. ನಾವೆಲ್ಲ ಅಂದ್ಕೊಂಡಿದ್ವಿ ಇಲ್ಲಿ ನಾಗಲಮುದ್ದಮ್ಮ ದೇವಸ್ಥಾನಕ್ಕೆ ಬಂದು ನಾವು ಅಂದ್ಕೊಂಡಿರೋದು ಕೂಡ ಆಗಿದೆ. ಸೊ ಅದಕ್ಕೋಸ್ಕರ ನಂಬಿಕೆ ಒಂದು ಅಷ್ಟೇ, ಎಲ್ಲ ಬಂದರೆ ಒಳ್ಳೆಯದಾಗತ್ತೆ ಅನ್ನೋ ನಂಬಿಕೆ ಇದೆ. ತುಂಬ ಚೆನ್ನಾಗೇ ಬರ್ತಿದ್ದಾರೆ. ಎಲ್ಲನೂ ತುಂಬ ಜನನೇ ಬರ್ತಾ ಇದ್ದಾರೆ. ಬೆಳಿಗ್ಗೆಯಿಂದನೂ ಕ್ರೌಡ್ ಎಲ್ಲ ಜಾಸ್ತಿನೇ ಇದೆ. ಇನ್ನೂ ಇವಾಗ ಬರ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ ಎಲ್ಲ ಫುಲ್ಲು ತುಂಬ ಜನನೇ ಇದ್ದಾರೆ. ನನ್ನ ಹೆಸರು ಭವಾನಿ ಅಂತ, ನಮ್ಮದು ಬನ್ನಿಕೊಪ್ಪೆ. ಸೊ ಇವತ್ತು ನಾಗರ ಪಂಚಮಿ ಇರೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಈ ಥರ ದೇವಸ್ಥಾನ ಬಂದಿದ್ದೀವಿ, ಮನೆಯಲ್ಲೆಲ್ಲ ಪೂಜೆ ಮಾಡಿ. ಸೊ ಅದರಿಂದ ಇವತ್ತು ನಾಗರಿಗೆ ಹುತ್ತಕ್ಕೆ ಹಾಲೆಲ್ಲ ಹಾಕಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಸೊ ಯಾವುದೇ ಥರ ದೋಷ ಇದ್ರೂ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿ ಇಲ್ಲೇ ನಾಗಲಮುದ್ದಮ್ಮ ದೇವಸ್ಥಾನ ಬಂದು ನಾವೆಲ್ಲ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗುತ್ತೆ, ಒಳ್ಳೆಯದಾಗಲಿ. ಸರ್ ನಾನು ಚಿಕ್ಕ ಹುಡುಗಿ ಇದ್ದಾಗಲಿಂದನೂ ಇಲ್ಲಿ ಬರ್ತಾನೆ ಇದ್ದೀವಿ. ಸೊ ಈಗ ಯಾವಾಗಲೂ ಬರ್ತಾನೆ ಇರ್ತೀವಿ. ತುಂಬ ವಿಶೇಷತೆ ಇದೆ. ಏನೇ ಬೇಡ್ಕೊಂಡ್ರು ಎಲ್ಲ ನೆರವೇರುತ್ತೆ. ಸೊ ಚಿಕ್ಕವರಿದ್ದಾಗಲಿಂದನೂ ಬರ್ತಾನೆ ಇರ್ತೀವಿ. ತುಂಬ ಕ್ಲೌಡ್ ಇದೇ ಇರುತ್ತೆ. ಯಾವಾಗಲೂ ಜನ ಜಾಸ್ತಿನೇ ಬರ್ತಾನೆ ಇರ್ತಾರೆ. ನಾಗರ ಪಂಚಮಿಯಂದು ನಾಗಲಮುದ್ದಮ್ಮ ದೇವಾಲಯದಲ್ಲಿ ಕಂಡುಬಂದ ಈ ಭಕ್ತಿಯ ವೈಭವ ಸಂಪ್ರದಾಯ ಮತ್ತು ನಂಬಿಕೆಯ ಪ್ರತೀಕವಾಗಿತ್ತು. ನಾಗದೇವರ ಆರಾಧನೆಯೊಂದಿಗೆ ಭಕ್ತರು ನೆಮ್ಮದಿ, ಆರೋಗ್ಯ ಮತ್ತು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದರು. ಇನ್ನು ಸರ್ಕಾರಿ ಜಿಲ್ಲಾಸ್ಪತ್ರೆಯ ಬಳಿ ಇರುವ ಮರಳುಸಿದ್ದೇಶ್ವರ ದೇಗುಲದ ಆವರಣದಲ್ಲಿಯೂ ಸಹ ನಾಗರ ಪಂಚಮಿ ಪ್ರಯುಕ್ತ ಭಕ್ತಾದಿಗಳು ನಾಗರ ಕಲ್ಲುಗಳಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಿ ಹುತ್ತಕ್ಕೆ ಹಾಲೆರೆದು ಭಕ್ತಿ ಭಾವ ಮೆರೆದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.